ಶವದ ವಾಸನೆ ಅದು, ಕೊಳೆತ ಶವದ ವಾಸನೆ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಈ ವರ್ಷ ನಮಗೂ ಹಾರರ್ ಪುಸ್ತಕಕ್ಕೂ ಏನೋ ಒಂದು ನಂಟಿದೆ ಅಂತ ಅನಿಸುತ್ತೆ. ಹಳೆ ಹಾರರ್ ಪುಸ್ತಕನೆಲ್ಲ ಪರಿಚಯ ಮಾಡಿಸಿದ್ವಿ, ಬೇರೆ ಜಾನ್ರ ಬುಕ್ ತಗೊಳ್ಳೋಣ ಅಂತ ಅಂದ್ಕೊಂಡಾಗಲೇ ಹೊಸ ಹಾರರ್ ಪುಸ್ತಕ ಕೈಗೆ ಸಿಕ್ತು. ಬಟ್ ಈ ಪುಸ್ತಕದ ಲೇಖಕರು ಈ ಜಾನ್ರಾಗೆ ಹೊಸಬ್ರೇನಲ್ಲ, ಆಲ್ರೆಡಿ ಪಳಗಿರೋ ಕೈ. ರವಿ ಬೆಳಗೆರೆ ಅವರ ಮಾಟಗಾತಿ, ಸರ್ಪ ಸಂಬಂಧ, ಆತ್ಮ ಈ ಪುಸ್ತಕನೆಲ್ಲ ಓದಿದರೆ ನಿಮಗೆ ಈ ಪುಸ್ತಕ ಓದಿದಾಗಲೂ ಅದೇ ಫೀಲ್ ಕೊಡುತ್ತೆ. ಅಷ್ಟು ಹೈ ಲೆವೆಲಲ್ಲಿದೆ ಈ ಪುಸ್ತಕದ ರೈಟಿಂಗು. ಹಾಗೆ ಈ ಪುಸ್ತಕದ ಲೇಖಕರು ರವಿ ಬೆಳಗೆರೆ ಅವ್ರನ್ನ ನನ್ನ ಮಾನಸ ಗುರು ಅಂತಲೂ ಕರೀತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಆ ಲೇಖಕರು ಯಾರು, ಯಾವ ಪುಸ್ತಕದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅತಿಮಾನುಷ. ಲೇಖಕರು ಗುರುರಾಜ್ ಕೋಡ್ಕಣಿ, ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 216, ಬೆಲೆ 250 ರೂಪಾಯಿಗಳು. ಜಾನ್ರ ಹಾರರ್ ಥ್ರಿಲ್ಲರ್. ಅತಿಮಾನುಷ ಅಂತಿದ್ದಾಗೆ ನಿಮಗೂ ಗೊತ್ತಾಗಿದೆ, ಅದು ಬಿಯಾಂಡ್ ಹ್ಯೂಮನ್, ಅಂದರೆ ದೆವ್ವ, ಭೂತ ಅಥವಾ ದೇವರು ಅಂತ. ಈ ಕಥೆನೂ ಹಾಗೇ ಇದೆ, ಬಟ್ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನು ಅಂತ ಆಮೇಲೆ ಹೇಳ್ತೀವಿ. ಕಥೆ ಶುರುವಾಗೋದು ಪರ್ವ ಅನ್ನೋ ಒಬ್ಬ ಯುವಕನ ಬಾಳಲ್ಲಿ ಅವನ 3 ತಿಂಗಳ ಮಗು ಸತ್ತಾಗ. ಆ ಮಗುನ ಹೂತಾಕಿ ಮನೆಗೆ ಬರ್ತಾರೆ. ಆ ಮಗುವಿನ ಜೊತೆ ಒಂದು ಬಟ್ಟೆನೂ ಹೂತಾಕಿರ್ತಾರೆ. ಪರ್ವ ಮನೆಗೆ ಬಂದಮೇಲೆ ವಾಪಸ್ಸು ಆ ಬಟ್ಟೆ ಅವನಿಗೆ ಮನೆಯಲ್ಲಿ ಕಾಣುತ್ತೆ. ಇದ್ರ ಬಗ್ಗೆ ತನ್ನ ತಂದೆ ತಾಯಿ ಅಥವಾ ತನ್ನ ಹೆಂಡತಿ ಸಂಧ್ಯಾಳಿಗೂ ಏನೂ ನೆನಪಿರಲ್ಲ. ಮಗು ಸತ್ತಿದ್ದ ದುಃಖದಲ್ಲಿ ಸಂಧ್ಯಾ ನನ್ನ ಅಮ್ಮನ ಮನೇಲಿ ಸ್ವಲ್ಪ ದಿನ ಇರ್ತೀನಿ ಅಂತ ಅಲ್ಲಿಗೆ ಹೋಗ್ತಾಳೆ. ಮತ್ತು ಇದೇ ಟೈಮಲ್ಲಿ ಪರ್ವನ ಕಸಿನ್ ಆದ ಲೋಕಿ ಕೂಡ ಸೂಸೈಡ್ ಮಾಡ್ಕೋತಾನೆ. ಮತ್ತು ಪರ್ವ ಲೋಕಿ ಮನೆಗೆ ಹೋದಾಗ ಅಲ್ಲೂ ಕೂಡ ಒಂದು ಬೆಡ್ಶೀಟು ಸಿಗುತ್ತೆ. ಮತ್ತು ಆ ಬೆಡ್ಶೀಟು ಪರ್ವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದನ್ನೆಲ್ಲ ತನ್ನ ಹೆಂಡ್ತಿಗೆ ಹೇಳ್ಬೇಕು ಅಂತ ಪರ್ವ ವಿಡಿಯೋ ಕಾಲ್ ಮಾಡಿದಾಗ ಪರ್ವನ ಹೆಂಡ್ತಿ ಸಂಧ್ಯಾಳನ್ನು ಆ ಬೆಡ್ಶೀಟು ಸಾಯಿಸೋದನ್ನು ನೋಡ್ತಾನೆ. ಆವಾಗ ಅವನಿಗನ್ಸುತ್ತೆ, ತನ್ನ ಮಗುವಿನ ಸಾವು, ತನ್ನ ಕಸಿನ್ ಸಾವು ಮತ್ತು ನನ್ನ ಹೆಂಡತಿಯ ಸಾವು ಇವ್ಯಾವೂ ನ್ಯಾಚುರಲ್ ಅಲ್ಲ, ಇದರಲ್ಲಿ ಏನೋ ಒಂದು ಅತಿಮಾನುಷ ಶಕ್ತಿ ಇದೆ ಅಂತ. ಸೊ ಪರ್ವ ತನ್ನ ಗೆಳೆಯ ಸಂದೀಪ್ ಜೊತೆ ಸೇರಿಕೊಂಡು ಇದಕ್ಕೆ ಕಾರಣ ಏನು ಅಂತ ಹುಡ್ಕೋದಕ್ಕೆ ಹೊರಡ್ತಾನೆ. ಆವಾಗ ಅವನಿಗೆ ಎದುರಾಗೋ ಶಕ್ತಿನೇ ಕ್ಷುದ್ರವೇಣಿ. ಹೆಸರೇ ಹೆಂಗಿದೆ ಅಲ್ವಾ? ಕ್ಷುದ್ರವೇಣಿಗೂ ಪರ್ವಂಗೂ ಏನು ಸಂಬಂಧ? ಅವಳು ಯಾಕೆ ಪರ್ವ ಮತ್ತು ಅವನ ಫ್ಯಾಮಿಲಿ ಮೇಲೆ ಸೇಡ್ ತೀರಿಸ್ಕೊತಾ ಇರ್ತಾಳೆ? ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ಪುಸ್ತಕನ ಓದಲೇಬೇಕು. ಈ ಪುಸ್ತಕದಲ್ಲಿ ಗುರುರಾಜ್ ಅವರ ರೈಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಕತೆ ಸ್ಟಾರ್ಟ್ ಆಗಿ 10-15ನೇ ಪೇಜಲ್ಲಿ ಓದ್ತಾ ಇರಬೇಕಾದ್ರೆ ಲಿಟ್ರಲಿ ನನಗೆ ಗೂಸ್ ಬಂಪ್ಸ್ ಬಂತು. ಮನೇಲಿದ್ದ ನನ್ನ ಹೆಂಡತಿ ಕೇಳಿದ್ಲು, ಅಲ್ಲ ಫಿಲಮ್ ನೋಡಬೇಕಾದ್ರೆ ಗೂಸ್ ಬಂಪ್ಸ್ ಬರೋದು ಸಹಜ, ಪುಸ್ತಕ ಓದಬೇಕಾದ್ರೂ ಗೂಸ್ ಬಂಪ್ಸ್ ಬರುತ್ತಾ ಅಂತ. ಅಷ್ಟು ಚೆನ್ನಾಗಿ ಈ ಪುಸ್ತಕನ ಬರೆದಿದ್ದಾರೆ. ಇದೇ ಥರ ಎಕ್ಸ್ಪೀರಿಯೆನ್ಸು ಬುಕ್ ಕೊನೆವರೆಗೂ ಆಗುತ್ತೆ. ಪುಸ್ತಕದ ಎಂಡಿಂಗು ತುಂಬ ಡಿಫ್ರೆಂಟ್ ಆಗಿದೆ. ನಾವೇನೋ ಅಂದ್ಕೊಂಡಿರ್ತೀವಿ, ಹಾಗೆ ಇಲ್ಲ. ಪ್ರಾಬ್ಲಿ ಇನ್ನೂ ಒಂಚೂರು ಹೈ ನೋಟಲ್ಲಿ ಈ ಪುಸ್ತಕದ ಕ್ಲೈಮ್ಯಾಕ್ಸ್ ಇರ್ಬೋದಾಗಿತ್ತೇನೋ ಅನ್ನೋದು ನಮ್ಮ ಭಾವನೆ. ಬಟ್ ಹೇಳಬೇಕು ಅಂದರೆ ಪುಸ್ತಕ ಓದೋರಿಗೆ, ಅದರಲ್ಲೂ ಹಾರರ್ ಜಾನ್ರ ಇಷ್ಟಪಡೋರಿಗೆ ಈ ಬುಕ್ಕು ಒಂದು ಅಲ್ಟಿಮೇಟ್ ರಸದೌತಣ. ಈ ಪುಸ್ತಕನ ಓದೋದು ಮಿಸ್ ಮಾಡಲೇಬೇಡಿ. ನಾನಂತೂ ಈ ಬುಕ್ನ ಒಂದೇ ಸಿಟ್ಟಿಂಗಲ್ಲಿ ಕೇವಲ 150 ನಿಮಿಷದಲ್ಲಿ ಮುಗಿಸ್ದೆ. ನಂಗೆ ಗೊತ್ತು ನೀವು ಕೂಡ ಈ ಪುಸ್ತಕನ ಒಂದೇ ಸಿಟ್ಟಿಂಗಲ್ಲಿ ಮುಗಿಸ್ತೀರಾ ಅಂತ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪರ. ಶವದ ವಾಸನೆ ಅದು, ಕೊಳೆತ ಶವದ ವಾಸನೆ. ಹಾಗೊಂದು ಸತ್ಯದ ಅರಿವಾಗುತ್ತಲೇ ಅಕ್ಷರಶಃ ನಲುಗಿ ಹೋದ ಪರ್ವ. ಅರಿವಿಲ್ಲದ ಹಾಗೆ ಅಮ್ಮ ಎನ್ನುವ ದೊಡ್ಡ ಚೀತ್ಕಾರವೊಂದು ಅವನ ಬಾಯಿಂದ ಹೊರಬಿದ್ದಿತ್ತು. ಅದರ ಹಿಂದೆಯೇ ಅಪ್ಪ ಬನ್ನಿ ಇಲ್ಲಿ ಬೇಗ ಎನ್ನುವ ಆತಂಕದ ಕೂಗು. ನಡುರಾತ್ರಿಯ ಸಮಯವದು ಎನ್ನುವುದನ್ನು ಮರೆತು ಕೂಗಿದ್ದ ಪರ್ವನ ದನಿ ಎಷ್ಟು ಜೋರಾಗಿತ್ತೆಂದರೆ ಮನೆಯಾಚೆ ಮಲಗಿದ್ದ ಬೀದಿ ನಾಯಿಯೊಂದು ಗಾಬರಿಯಾಗಿ ಒವೊ 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 ಎಂದು ಬೊಗಳಲಾರಂಭಿಸಿತ್ತು.
ನಾಯಿಯ ಬೊಗಳುವಿಕೆಯ ನಂತರ ಕ್ಷಣಕಾಲದ ಮೌನವಲ್ಲಿ. ಕೆಳಮನೆಯ ಕೋಣೆಯೊಂದರ ಚಿಲಕ ಕ್ಲಿಕ್ ಎನ್ನುವ ಸದ್ದಿನೊಂದಿಗೆ ತೆರೆದುಕೊಂಡಿದ್ದನ್ನು ಆತಂಕದ ಆ ಹೊತ್ತಿಗೂ ನಿಂತಲ್ಲಿಯೇ ಕೇಳಿಸಿಕೊಂಡ ಪರ್ವ. ಪರ್ವ ಪರ್ವ ಏನಾಯಿತಪ್ಪ ಎನ್ನುವ ಅಮ್ಮನ ಧ್ವನಿಯ ಹಿಂದೆಯೇ ಪರ್ವ ಏನಾಯಿತು, ಎಲ್ಲಿದ್ದೀಯಾ ಮಗನೇ ಎನ್ನುವ ಅಪ್ಪನ ಆತಂಕದ ಪ್ರಶ್ನೆ. ಇಲ್ಲಿ ಮೇಲ್ಗಡೆ ಪಾಪು ಕೋಣೆಯಲ್ಲಿದ್ದೀನಿ, ಒಂದು ನಿಮಿಷ ಬನ್ನಿ ಇಲ್ಲಿ ಇಬ್ಬರು ಎಂದ ಪರ್ವ ಜೋರಾಗಿ. ಗಡಿಬಿಡಿಯಲ್ಲಿ ಮೆಟ್ಟಲುಗಳನ್ನೇರಿ ಬಂದರು ಪರ್ವನ ಹೆತ್ತವರು ಬರುವವರೆಗೂ ಕೈಯಲ್ಲಿದ್ದ ಹೊದಿಕೆಯನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಪರ್ವ. ಪರ್ವ ಏನಾಯ್ತಪ್ಪ, ಯಾಕಿಲ್ಲಿದ್ದೀಯಾ, ಯಾಕೆ ಹಾಗೆ ಕಿರಿಚ್ಕೊಂಡೆ, ಅದು ಇಷ್ಟೊತ್ತಲ್ಲಿ ಎಂಬ ಸಾಲು ಸಾಲು ಪ್ರಶ್ನೆಗಳು ಅಮ್ಮನದ್ದು. ಅಮ್ಮ, ಈ ಚಾದರ ನೆನಪಿದೆಯಾ, ಇದು ಎಂದು ತಡವರಿಸಿದನು. ನಮ್ಮ ಪಾಪು ತೀರಿಕೊಂಡಾಗ ಅದರೊಟ್ಟಿಗೆ ಹೂತು ಹಾಕಿದ್ದ ಚಾದರ ಅಲ್ವಾ ಎಂದು ಕೇಳಿಬಿಟ್ಟ ಪರ್ವ. ಮಗನ ಮಾತು ಅರ್ಥವಾಗಲು ಒಂದರ ಕ್ಷಣದ ಸಮಯ ಬೇಕಾಯಿತು ಅವನಮ್ಮನಿಗೆ. ಅರ್ಥವಾದಾಗ ಏನೋ ಕಸಿವಿಸಿ. ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಈ ವಿಡಿಯೋಗೆ ಕಮೆಂಟ್ ಹಾಕಿದ್ರೆ ಯೂಟ್ಯೂಬ್ ಬಾಬಾ ಈ ವಿಡಿಯೋನ ಬೇರೆಯವರಿಗೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡ್ತಾನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಾರ ನಾವು ಹೊಸ ಪುಸ್ತಕದೊಂದಿಗೆ ಬರ್ತೀವಿ. ಅಲ್ಲಿ ತನಕ ಓದಿ ಮರಳಾಗಿ. ನಾನು ಚಂದನ್, ಸೈನಿಂಗ್ ಆಫ್.